ನೋಡೋಣ ವೀರ ಯೋಧ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ, ಕಲ್ಪತರು ನೀನೇ. ತೆರೆದಿದೆ ಮನೆ ನಿನ್ ಮುದ್ದಿನ ಮಗ ಒಂದು ಒಳ್ಳೆ ಸಂತೋಷ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ. ಅದಕ್ಕೆ ನಾನು ನಿನ್ಗೆ ಈ ಕಾಲೇಜಿಗೆ ಸೇರಿಸಿದ್ ಗೊತ್ತಾ. ಎಷ್ಟು ಚೆನ್ನಾಗಿ ಪಾಠ ಮಾಡಿ ನೋಡು. ನೀನ್ ಈ ಸಾಧನೆಗೆ ಆ ಟೀಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದಾರಲ್ವಾ. ಎಷ್ಟು ಚೆನ್ನಾಗಿದೆ ಕಾಲೇಜು. ಹೌದಾ? ಈಗ ನೋಡು, ನೀನ್ ಫಸ್ಟ್ ರ್ಯಾಂಕ್ ಬಂದಿದ್ಯಾ, ಪೇಪರ್ ಎಲ್ಲ ನಿನ್ ಫೋಟೋ ಬಂದ್ಬಿಡುತ್ತೆ. ನಾನು ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ನಿನಗೆ ಗುಲಾಬ್ ಜಾಮೂನ್ ತರ್ತೀನಿ ಕಣೋ. ಇಂಜಿನಿಯರ್ ಮಾಡಿ ವಿದೇಶಕ್ಕೆ ಕಳಿಸ್ಬೇಕು ಅಂತಿದ್ದಲ್ಲೋ. ವಿದೇಶ ವಿದೇಶ ಅಂತ ಒಂದೇ ಸಮಯ ಆಟ ಮಾಡ್ತೀಯಾ? ಅಲ್ಲಮ್ಮ ನೋಡು, ನನ್ನ ಗುರಿ ಒಂದೇ, ಈ ದೇಶದ ಸೇವೆ ಮಾಡೋದು. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಮ್ಮ. ಇಲ್ಲ ರಾಮು, ನೀನು ನನಗೆ ಒಬ್ಬನೇ ಮಗ ಕಣೋ. ನಿನ್ನ ಬಿಟ್ಟ ಹೇಗಿಲ್ಲ ರಾಮು. ಬೇಡ ಕಣೋ, ಈ ದೇಶ ಸೇವೆ ಬೇಡ. ಅದು ನಿಮ್ಮ ಅಪ್ಪ ತಾತಿಗೆ ಸಾಕು ಕಣೋ, ಸಾಕು. ಅಮ್ಮ ಅಮ್ಮ ಅರೆ ವಿದೇಶಿ ಕಳಿಸಿ ಸುಮ್ಮನೆ ಇರೋದಿಲ್ಲ ಮನೆಯಲ್ಲಿ. ಯಾಕಮ್ಮ ವಿದೇಶ ವಿದೇಶ ಅಂತ ಆಟ ಮಾಡ್ತೀಯಾ? ಅಮ್ಮ ನನ್ನ ಗುರಿ ಒಂದೇ, ನಾನು ದೇಶದ ಸೇವೆ ಮಾಡೋದು. ಇಲ್ಲಿವರೆಗೂ ನಿನ್ನ ಆಸೆ ಪ್ರಕಾರ ನಾನು ಓದಿದ್ದೀನಿ. ಇನ್ನು ಮುಂದೆ ನನ್ನ ಆಸೆ ಏನು ಸ್ವಲ್ಪ ಕೇಳು ಅಮ್ಮ. ನಾವು ಈ ದೇಶದ ಸೇವೆ ಮಾಡೋದು, ಈ ಊರಿಗೆ ಒಳ್ಳೆ ಕೀರ್ತಿ ತರ್ತೀನಮ್ಮ, ಒಳ್ಳೆ ಕೀರ್ತಿ ತರ್ತೀನಿ. ರಾಮು, ನೀನು ಇರೋ ಒಬ್ಬನೇ ಮಗ ಕಣೋ. ಇಷ್ಟು ಕಷ್ಟಪಟ್ಟು ಓದಿಸಿ ಮಾಡಿದಕ್ಕೆ ನೀನಿವತ್ತು ಸೈನಿಕ ಹೋಗ್ತೀನಿ ಅಂತೀಯಲ್ಲ ರಾಮು. ನನಗಾಗಿಲ್ಲ, ಬೇಡ ಕಣೋ, ಬೇಡ. ಅಮ್ಮ ಏನಾದ್ರು ನಿನ್ ಕಣ್ಣಲ್ಲಿ ಕಣ್ಣೀರ? ನಾನೇನಾದ್ರೂ ಇದ್ದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಆಕಸ್ಮಿಕ ಘಟನೆಗಳು ಜರುಗಿದ್ರೆ ನೀನಾಗ ವೀರ ಮಾತೆಯಾಗಿದ್ದಮ್ಮ, ವೀರ ಮಾತೆ. ಗೊತ್ತಿತ್ತು.
ಇದೇ ನಿನ್ ಕಡೆಯಲ್ಲಿದ್ದಾರೇನೋ? ಆ ದೇವರು ನಿನ್ ಹಣೆಯಲ್ಲಿ ದೇಶ ಕಾಯೋ ಸೈನಿಕ ಅಂತ ಬರ್ತಿದ್ದಾರೆ. ಯಾರಿಂದಲೂ ತಪ್ಸಕ್ಕಾಗಲ್ಲ. ಆಗ್ಲಿ ಆಗ್ಲಿ, ಒಬ್ಬರ ಆ ದೇಶ ಸೇವೆ ನಿನ್ನ ಗುರಿಯಾಗಿದೆ ಅಲ್ವಾ? ಹೌದಮ್ಮ, ಈ ದೇಶ ಸೇವೆಯೇ ನನ್ನ ಗುರಿ. ಆ ಭಾರತಾಂಬೆಯ ರಕ್ಷಣೆಯ ನಿರ್ಧಾರನ ಹೌದಮ್ಮ. ನೋಡಲಾಮು, ಈ ಕರ್ನಾಟಕದ ಮಣ್ಣನ್ನ ಕೊಡ್ತಾ ಇದ್ದೀರಿ. ಇದು ಪ್ರಸಾದ ರೂಪದಲ್ಲಿ ನಿನ್ನನ್ನು ಸದಾ ಕಾಯುತ್ತೆ. ತೆಗೆದುಕೋ ರಾಮು, ತೆಗೆದುಕೋ. ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಸ್ವರ್ಗಾದಪಿ ಗರೀಯಸಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಸ್ವರ್ಗಾದಪಿ ಗರೀಯಸಿ. बोलो भारत माता की बोलो भारत माता की। ಹೇ ಯೋಧ ಹೇ ಯೋಧ ಯೋಗಿ ಬಂಧುವೆ ಸಮಸ್ತ ಹೇ ಯೋಧ ಯೋಗಿ ಬಂಧುವೆ ಸಮಸ್ತ ಭಾರತದ ಚೈತನ್ಯ ಸಿಂಧುವೆ ಈ ತಾಯ್ನಾಡ ಮಕ್ಕಳ ಮಾನ ಪ್ರಾಣ ರಕ್ಷಣೆಗಾಗಿ ನಿನ್ನ ಸಾಹಸ ತ್ಯಾಗ ಬಲಿದಾನಗಳಿಗಾಗಿ ಅನುದಿನವೂ ಅನುನಯದಿ ಅರ್ಪಿಸುವೆವು ಅಂತರಾಳದಿಂದ ನಮನ. ಕೋಟಿ ಕೋಟಿ ಹೃದಯಗಳು ಮಿಡಿಯುವ ಹೃದಯಪೂರ್ವಕ ನಮನ. जहान से अच्छा हिंदू सीता हमारा हमारा सारे जहान से अच्छा हम बुलबुले ये इसकी हे गुल सीता हमारा हमारा सारे जहान से अच्छा हिंदू सीता हमारा हमारा सारे जहान से अच्छा. ರಾಮು, ನೀವೆಲ್ಲ
ಸೈನಿಕ ಹೊರಟಕ್ಕೆ ಸಿದ್ಧರಾಗಿದ್ದೀರಪ್ಪ. ಊರಿನ ಗೌಡ್ರು ಬರ್ತಾ ಇದೆ. ರಾಮು, ಬನ್ನಿ ಗೌಡ್ರೆ. ಪರಿಮಳದಿ ಪರಿಪರಿಯ ಪರಿಮಳದಿ ಅತಿ ಶ್ರೇಷ್ಠವೆನಿಸಿದು. ರಾಮುವಿನ ತಾಯಿ ಬೇಡ ಬೇಡ ಅಂತಿದ್ದ, ಸೈನ್ಯಕ್ಕೆ ಹೋಗ್ಬೇಡ ಅಂತಿದ್ದ ರಾಮುವಿನ ತಾಯಿ ಏನ್ ಮಾಡ್ತಾ ಇದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಪರಿ ಪರಿಪರಿಯ ಪರಿಮಳದಿ ಅತಿ ಶ್ರೇಷ್ಠವೆನಿಸಿಹುದು ಕಸ್ತೂರಿಯು.
ಇಹುದು ಕಸ್ತೂರಿಯು ನುಡಿಗಳಲ್ಲಿ ಅತಿ ಮಧುರವೆನಿಸಿಹುದು ಕನ್ನಡ ನುಡಿಯು ಸಿರಿಗನ್ನಡದ ನುಡಿಯು ಕನ್ನಡವೇ ತಾಯ್ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ತಾಯ್ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕೇಳೋ ಸರಿ ಅವರೆಲ್ಲ ಕೇಳೋ ಸರಿ ಹಾಂ 5 ನಿಮಿಷ ಹೇಳ್ತೀನಿ ಫೋನ್ ಮಾಡಿ ಕೇಳೋ ಸರಿ ಫೋನ್ ಮಾಡಿ ಹಲವು ವರ್ಷಗಳ ನಂತರ ರಾಮು ತನ್ನ ಊರಿಗೆ ಮರಳಿ ಬರುವಂತಹ ಸಂತಸದ ಸಂಭ್ರಮ. ಈಗ ರಾಮು ಊರಿಗೆ ಬರ್ತಾ ಇದ್ದಾರೆ, ರಾಮು ಮತ್ತೆ ಅವರ ಸ್ನೇಹಿತರು.
ಏನೇ ಆಗಲಿ ಎಲ್ಲ ದೇವರ ಕಲೆಯೆಂದೇ ನೀ ತಿಳಿ, ಅದರಿಂದ ನೀ ಕಲಿ, ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ. ಇವತ್ತು ನನ್ ರಾಮು ಬರ್ತಾ ಇದ್ದಾನೆ ಮನೆಗೆ. ನಿಜವಾಗ್ಲೂ ನಂಗ್ ಸಂತೋಷ ಆಗ್ತಾ ಇದೆ. ನನ್ ರಾಮು ನೋಡ್ತೀನಿ ನಾನು. ನನ್ ರಾಮು ನೋಡ್ತೀನಿ. ರಾಮು, ನಾನೀಗ 3 ವರ್ಷ ಚೆನ್ನಾಗಿದ್ದೀನಿ ಅಂತ ಆಶೀರ್ವಾದ ಮಾಡ್ಬೇಕಾ? ಹೌದು ಕಣೋ, ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತಲೇ ಈ ತಾಯಿ ಹೃದಯ ಬಯಸ್ತಾ ಇದ್ದೀನಿ. ಅಲ್ಲ ಕಣೋ ರಾಮು, ಎಲ್ರು ಹೇಳ್ತಾರೆ ಮಿಲಿಟರಿಗೆ ಸೈನಿಗೆ ಸೇರ್ಬಿಟ್ರೆ ಸಣ್ಣದಾಗ್ಬಿಡ್ತಾರೆ. ನೀನೇನು ಅಷ್ಟೊಂದು ಗುಂಡ್ಗುಂಡ್ಕಾಗ್ಬಿಟ್ಟಿದ್ಯಾ? ಇದು ಕರ್ನಾಟಕದ ರಾಗಿ ಮುದ್ದೆ ಮೈ ಅದು ಅಲ್ಲದೆ ನೀ ನನಗೆ ತಿಳಿಸಿರೋದ್ರಿಂದ ಹೇಗೆ ರಾಮು, ಮೊದ್ಲು ನಾನಿನ್ನ ಕ್ಷಮಿಸಪ್ಪ ಅಂತ ಕೇಳ್ಕೊತೀನಪ್ಪ. ಹಾಗಲ್ಲ ರಾಮು, ನೀನು ಡಾಕ್ಟ್ರು, ಇಂಜಿನಿಯರು ಅಥವಾ ವಿದೇಶಕ್ಕೆ ಹೋಗಿದ್ರು ನನಗೆ ಗೌರವ ಮರ್ಯಾದೆ ಸಿಗ್ತಿರ್ಲಿಲ್ಲ ರಾಮು. ಈಗ ಊರಿನ ಜನ ಎಲ್ಲ ರಾಮುವಿನ ತಾಯಿ, ಯೋಧನ ತಾಯಿ ಅಂತ ನನಗೆ ಹೋಗ್ತಾ ಇದ್ರೆ ಎಲ್ಲ ಕೈ ಎತ್ತಿ ಮುಗಿತಾ ಇದ್ರು. ಇದಕ್ಕಿಂತ ಬೇಕಾ ತಾಯಿಗೆ? ರಾಮು, ನೋಡು, ಈಗ ನನಗೆ ಗೊತ್ತಾಯ್ತು ಸೈನಿಕನ ಹುದ್ದೆ ಎಷ್ಟು ಪವಿತ್ರ ಅಂತ ಕಣೋ. ನೀನು ಹೋದ್ಮೇಲೆ ನಿಜವಾಗ್ಲೂ ನಾನು ನಿನ್ನ ಸೈನಿಕೆ ಕಳಿಸಿದ್ದು ಸಾಕಾಯ್ತು ಅಂತ ಅನಿಸ್ತು ರಾಮು. ಸಾಕಾಯ್ತು ಕಣೋ. ನಾನು ಕೂಡ ನನ್ನೆಲ್ಲ ಯುವ ಮಿತ್ರರಿಗೆ ಮಾದರಿಯಾಗಿ ನಿಲ್ತೀನಮ್ಮ. ಅವರೆಲ್ಲರೂ ಕೂಡ ನನ್ನ ಜೊತೆ ದೇಶ ಸೇವೆ ಮಾಡುವಂತ ಒಂದು ದೊಡ್ಡ ಶಕ್ತಿಯನ್ನ ನಾನು ಕಟ್ತೀನಮ್ಮ. ನೋಡು ರಾಮು, ಇಲ್ಲಿ ಊರಿನ ಎಲ್ಲ ಯುವಕರು ಇದನ್ನ ತಿಳ್ಕೊಳ್ಳೇಬೇಕು. ಎಲ್ಲರೂ ದೇಶ ಸೇವೆಗೆ ಯಾವಾಗ್ಲೂ ಸಿದ್ಧರಾಗಿರ್ಬೇಕು ಅಂತ ನೀನು ಸಂದೇಶ ಸಾರಲೇಬೇಕು ರಾಮು, ಸಾರಲೇಬೇಕು ಕಣೋ. ಹೌದಮ್ಮ, ಇಲ್ಲಿರುವ ನನ್ನ ಎಲ್ಲ ಯುವಕ ಯುವತಿಯರಲ್ಲಿ ಕೇಳ್ಕೊಳ್ತೀನಮ್ಮ, ದೇಶ ಸೇವೆಯೇ ಮೊದಲು ಅಂತ ಹೇಳಿ ಪ್ರತಿಯೊಬ್ಬರು ದೇಶ ಸೇವೆಗೆ ಪಣ ತೊಡಬೇಕು, ನಮ್ಮ ಜೀವನವನ್ನ ದೇಶ ಸೇವೆಗೆ ಮುಡಿಪಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಮ್ಮ ನನ್ನೆಲ್ಲ ಯುವಕ ಯುವತಿಯರಲ್ಲಿ. ಹಾ, ಸಾಕಪ್ಪ, ಮಾತಾಡಿದ್ದೆ ಆಯ್ತು. ನಿನ್ಗೋಸ್ಕರ ಒಬ್ಬಟ್ಟು, ಬಿಸಿಬೇಳೆ ಬಾತು, ಗಸಗಸೆ ಪಾಯಸ ಎಲ್ಲ ಮಾಡಿದ್ದೀನಿ. ಪಾಕದ ಊಟ ಮಾಡುವಂತೆ, ಬೇಗ ಬಾರಪ್ಪ. ಅವ್ರನ್ನ ಎಲ್ಲ ಕರ್ಕೊಂಡು ಊಟ ಮಾಡೋಣ. ನಾನು ಮಾಡಿದ್ದು ರಾಗಿ ಮುದ್ದೆ, ಗುಲಾಬ್ ಜಾಮೂನ್ ಬಹಳ ಅದ್ಭುತವಾಗಿತ್ತಮ್ಮ. ಏ, ಒಬ್ಬಟ್ಟು ಚೆನ್ನಾಗಿದ್ದೀವಾ? ಬಹಳ ಚೆನ್ನಾಗಿತ್ತು ಅಮ್ಮ. ನೋಡು, ನಾನು ಇನ್ನು 15 ದಿವಸ ನಿನ್ ಜೊತೆ ಇದ್ದು ಎಲ್ಲ ನನ್ನ ಫ್ರೆಂಡ್ಸ್ ನ ಮಾತಾಡ್ಸ್ಕೊಂಡು ನಾನು ಅದು ಮರಕೋತಿ ಆಡಿದ್ನೆಲ್ಲ ಆ ಮರಗಳು ನೋಡ್ಕೊಂಡು ಮತ್ತೆ ಆ ಕೆರೆ ಅಲ್ಲೆಲ್ಲ ಈಜಾಡಿದ್ನೆಲ್ಲ ನೋಡ್ಕೊಂಡು ಎಲ್ಲ ಫ್ರೆಂಡ್ಸ್ ಜೊತೆ ಕಾಲ ಕಳೆದು ಹದಿನೈದು ಇದ್ಯಾ ತಾನೇ? ಇರ್ತೀನಮ್ಮ. ಸರಿ ರಾಮು, ಹಾಗಾದ್ರೆ ನಾನು ಊರಿಗೆ ಗೌಡ್ರಿಗೆ ಹೇಳಿ ಬರ್ತೀನಿ ನೀ ಬಂದಿದ್ಯಾ ಅಂತ. ಆಯ್ತಪ್ಪ. ಆಯ್ತಮ್ಮ. ಯಾವ ಫೋನ್ ಬರ್ತಾ ಇದೆ?
1971 ಭಾರತದ ಮೇಲೆ ಪಾಕಿಸ್ತಾನದ ಆಕ್ರಮಣ. ಅಂದೇ ಭಾರತಕ್ಕೆ ಜಯದ ವಿಜಯೋತ್ಸವ. ಹಲೋ हेलो हेलो आप रामू का माता है ना? हेलो हाँ ಯಾರಪ್ಪ ಮಾತಾಡ್ತಾ ಇರೋದು? आप रामू का माता है ना? ರಾಮು ಇಲ್ಲ ತಾಯಿ ಮಾತಾಡ್ತಿದ್ರಪ್ಪ. ರಾಮು ಚೆನ್ನಾಗಿದ್ದಾನೆ ತಾನೆ? ಅದು ಅಮ್ಮ ರಾಮು. ಅಪ್ಪ ನೋಡು ನೋಡಪ್ಪ ಸ್ವಲ್ಪ ಕನ್ನಡದಲ್ಲಿ ಮಾತಾಡಪ್ಪ. ಅಮ್ಮ ನನಗೂ ಸ್ವಲ್ಪ ಕನ್ನಡ ಬರ್ತದೆ. ಬರ್ತದೆ ಅಮ್ಮ. ರಾಮು ಚೆನ್ನಾಗಿದ್ದಾನಾ? ನನ್ನ ರಾಮು ಚೆನ್ನಾಗಿದ್ದಾನಾ? ಅಮ್ಮ ಅದು ನೀವು ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಮ್ಮ. ನಿಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಅಂತ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನಿಮ್ಮ ರಾಮು ಯುದ್ಧದಲ್ಲಿ
ಹುತಾತ್ಮನಾದನಮ್ಮ. ವೀರ ಮರಣ ಹೊಂದಿದನಮ್ಮ, ವೀರ ಮರಣ ಹೊಂದಿದ. ರಾಮು ವೀರ ಮರಣ. ಶಬಾನ್ ಹೇ ಭಾರತಾಂಬೆ, ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಹಿಮಾಲಯವು ಭುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವ ತರಲು, ಕೊನೆವರೆಗೂ ಹೋರಾಡುತ್ತಲೇ, ಕೊನೆವರೆಗೂ ಹೋರಾಡುತ್ತಲೇ, ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತಾ ಕಣ್ಮುಚ್ಚಿ ಅಮರರು ಆಗಿ. ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ದೇಶ ಆಚರಿಸಲು ದೀಪಾವಳಿ, ಗಡಿಯಾಚೆ ರಕ್ತದ ಕುಳಿ. ಮನೆಯೆಲ್ಲ ಸಂತಸವಿರಲು, ಮನೆಯೆಲ್ಲ ನಲಿಯುತ್ತಲಿರಲು, ಅಲ್ಲವರಿಗೆ ಮರಣದ ತೊಟ್ಟಿಲು. ವೀರ ಮರಣವಪ್ಪಿದ ಸೈನ್ಯಕ್ಕೆ ಅಶ್ರುತರ್ಪಣ ನೀಡಿ ಜನರೇ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಗಾಯ ರಕ್ತವು ಆವರಿಸಿದರು, ವೈರಿ ಮುಗಿಸಲು ಮುಂದೋಡಿದರು.
ಇಷ್ಟೊತ್ತು ನೀವು ದೇಶಭಕ್ತಿಯ ನಾಟಕವನ್ನು ನೋಡಿದ್ರಿ. ನಿಜವಾಗ್ಲೂ ಎಲ್ಲರೂ ಶಾಂತಚಿತ್ತರಾಗಿ ಕುಳಿತು ಈ ನಾಟಕವನ್ನು ವೀಕ್ಷಣೆ ಮಾಡಿದ್ರಿ. ನೀವು ದೇಶಕ್ಕೆ ಕೊಡುವಂತಹ ಗೌರವ ಇದೇ ನನಗೆ ಬೇಕಾಗಿದ್ದು. ಮೊನ್ನೆ ಆಗಿದಂತಹ ಘಟನೆ ಮನೆಯಲ್ಲಿ ಟಿ ವಿಲಿ ಬರ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಈ ನಾಟಕ ಬರೀಬೇಕಾದ್ರೆ ಪ್ರತಿ ಒಂದು ದಿನನೂ ನನಗೆ ಅಳು ಬರುತ್ತೆ. ಈ ನಾಟಕ ಮಾಡಿಸ್ತೀರಿನೇ ನನಗೆ ತುಂಬ ದುಃಖ ಆಗುತ್ತೆ. ಯಾಕಂದರೆ ದೇಶ ನಮ್ಮದು, ಕಾಲೇಜ್ ನಮ್ದಲ್ಲ ಅನ್ಕೋತೀವಿ, ರೋಡ್ ನಮ್ದಲ್ಲ ಅಂತೀವಿ, ಸಿಕ್ಕಿದ ಕಡೆ ಕಸವನ್ನು ಬಿಸಾಕ್ತೀವಿ, ನಮ್ದಲ್ಲ ಅಂತ ನಾವು ಹಾಳು ಮಾಡ್ತೀವಿ. ಆದರೆ ಎಲ್ಲವೂ ನಮ್ಮದೇ ಅನ್ಕೋಬೇಕು. ದೇಶ ನಮ್ಮದು 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 ಅಂತ ದಿನಕ್ಕೆ 100 ಸಲ ನೀವು ಹೇಳ್ಕೋಬೇಕು. ಇನ್ನೊಂದು ನಿಮ್ಮಲ್ಲಿ ಎಲ್ಲ ಕೇಳ್ಕೊಳ್ತೀನಿ, ಅಲ್ಲಿ ದೇಶ ಕಾಯೋ ಯೋಧರಿಗೆ ನೀವು ಬೆಳಗ್ಗೆ ಒಂದು ನಮಸ್ಕಾರ ಹಾಕ್ಬೇಕಾದ್ರೆ ಅವ್ರು ಚೆನ್ನಾಗಿರ್ಲಿ ಅಂತ ನೀವು ನಮಸ್ಕಾರ ಹಾಕಿ ಮಕ್ಕಳ. ಅಷ್ಟೇ ದೇವರಲ್ಲಿ ನಾವು ಕೇಳ್ಕೋಬೇಕಾಗಿದ್ದಿಷ್ಟೇ. ನಮ್ಮನ್ನು ಕಾಯುವವರ ರಕ್ಷಣೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ನಾಟಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೆ ನೀವು ಎಲ್ಲ ದೇಶಭಕ್ತರಾಗಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.